ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸಿಂಪಲಾಗಿ ಯಾವ ಥರ ಕುಚ್ಚು ಹಾಕೋದು ಅಂತ ನೋಡೋಣ. ಸೊ ಫಸ್ಟ್ ನಾನು ಸೀದಾ ಸೈಡ್ ತೊಗೊಂಡಿದ್ದೀನಿ 6 ಎಳೆ ದಾರ. ನಾನು ಇದು ಡಬಲ್ ಶೇಡ್ ಇರೋದ್ರಿಂದ ಸೇಮ್ ಕಲರೇ ತೊಗೊಂಡಿದ್ದೀನಿ, ಗ್ರೀನು, ಯಾಕಂದರೆ ಇದ್ರ ಮೇಲೆ ಹಾಕಿದಾಗ ಲುಕ್ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನಕ್ಕೆ ನಾನು ಬೀಡ್ಸ್ನ ಆಲ್ರೆಡಿ ಪೋಣಿಸಿದ್ದೀನಿ. ಇದು ಸ್ಮಾಲ್ ಬೀಡಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡ ಬೀಡು. ಸೊ ಇದನ್ನು ನಾನು ಈ ರೀತಿ ಪೋಣಿಸಿದ್ದೀನಿ. ಸೊ ಈಗ ಫಸ್ಟು ನಾವು ಮಾಮೂಲಿ ಯಾವಾಗಲೂ ಹಾಕಿದಾಗೆ ಸೊ ಸೀದಾ ಸೈಡ್ ಇಲ್ಲಿಂದ ಒಂದು ಮತ್ತು ಅದರ ಪಕ್ಕನೇ ತೊಗೊಂಡು 2 ಲಾಕ್. ಸೊ ಸೆಕ್ಯೂರ್ ಆಗಿರೋಕ್ಕೋಸ್ಕರ 2 ಲಾಕ್ ಹಾಕಿದ್ದೀನಿ. ಸೊ ಇದಾದಮೇಲೆ 1-2 ಚೈನ್ ತೊಗೊಳ್ಳಿ. ಸೊ ಅದಾದಮೇಲೆ ಸೂಜಿ ಮೇಲೆ ದಾರ ತೊಗೊಂಡು ಅದ್ರ ಪಕ್ಕ 1 ಚೈನ್ ಗ್ಯಾಪ್ ಇಟ್ಟು ಇಲ್ಲಿ ಲಾಕ್ ಮಾಡ್ಕೊಳ್ಳಿ, ಡಬಲ್ ಕ್ರೋಶೆಟ್ ಮಾಡಿ. ನೋಡಿ, ಡಬಲ್ ಕ್ರೋಶೆಟ್ ಆಗಿದೆ. ಸೊ ಈಗ ನೀವು 1 and 2 ಚೈನ್ ತೊಗೊಳ್ಬೋದು ಅಥವಾ 3 ಚೈನ್ ತೊಗೊಂಡು ಪಿಕಾಟ್ ಮಾಡ್ಬೋದು. ನಾನು ಇಲ್ಲಿ 3 ಚೈನೇ ತೊಗೊತಿದ್ದೀನಿ. ಸೊ 3 ಚೈನ್ ಆಮೇಲೆ ಆ ಗ್ಯಾಪಲ್ಲಿ ತೊಗೊಂಡು ಈ ಥರ ಲಾಕ್ ಮಾಡಿ. ಸೊ ಇದಾದಮೇಲೆ 1 ಚೈನ್ ಮತ್ತು ಸುಜ್ಜಿ ಮೇಲೆ ದಾರ ತೊಗೊಳ್ಳಿ. ಮತ್ತು ಇಲ್ಲಿ 1 ಚೈನ್ ಗ್ಯಾಪ್ ಬಿಟ್ಟು ಇಲ್ಲಿ ತೊಗೊಳ್ಳಿ. ನೋಡಿ, ಇಲ್ಲಿ ಡಬಲ್ ಕ್ರೋಶೆಟ್ ಆಗಿದೆ. ಈಗ ಮತ್ತೆ 1, 2 and 3 ಚೈನ್ ಮತ್ತು ಡಬಲ್ ಕ್ರೋಶೆಟ್ ಒಳಗಡೆ ದಾರ ತೊಗೊಂಡು ಈ ಥರ ಲಾಕ್ ಮಾಡೋಣ. ಸೊ ಇಲ್ಲಿ ನೋಡಿ ಕೌಂಟ್ ಮಾಡಿ, ಆಲ್ರೆಡಿ 1, 2, 3, 4 ಡಬಲ್ ಕ್ರೋಶೆಟ್ಸ್ ಆಗಿದೆ. ಸೊ ಈಗ ಮಾಮೂಲಿ ಲಾಕ್ ಮಾಡಿ ಒಂದು ಡಬಲ್ ಕ್ರೋಶೆಟ್ ಮಾತ್ರ ನೋಡಿ, ಪಿಕಾಟ್ ಬೇಡ, ಆಲ್ರೆಡಿ 4 ಪಿಕಾಟ್ ಆಗಿದೆ. ನೋಡಿ, ಈ ಥರ 3 ಬೀಟ್ ತೊಗೊಂಡು ಡಬಲ್ ಕ್ರೋಶೆಟ್ ಆಗಿದೆ. ಸೊ ಈಗ 3 ಬೀಟ್ ಹೇಳ್ಕೊಂಡು ನಾವಿಲ್ಲಿ ಟ್ರಯಾಂಗಲ್ ಬರೋ ತನಕ ಈ ಥರ ಮಾಡ್ಕೊಬೇಕು. ಸೊ ಇದಾದಮೇಲೆ ಟ್ರಯಾಂಗಲ್ ಆದಮೇಲೆ ತಿರುಗಿಸಿದಾದಮೇಲೆ ಇಲ್ಲಿ ಗ್ಯಾಪ್ ಇದೆಯಲ್ಲ ನೋಡಿ, ಈ ಗ್ಯಾಪಲ್ಲೇ ತೊಗೊಂಡು ಈ ಥರ ಒಂದು ಸಿಂಗಲ್ ಕ್ರೋಶೆಟ್ ಮಾಡಬೇಕಾಗುತ್ತೆ. ಸೊ ನೋಡಿ, ಈ ಥರ ಸೆಕ್ಯೂರ್ ಆಗುತ್ತೆ. ಸೊ ಇದಾದಮೇಲೆ ನಾವು ನೆಕ್ಸ್ಟು ಒಂದು ಚೈನ್ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶೆಟ್ಸ್, ಈ ಚೈನ್ ಪಿಕಾಟ್ ಮಾಡೋದಕ್ಕೆ 1, 2 and 3 ಚೈನ್ ಮತ್ತು ಪಿಕಾಟ್ ಮತ್ತು ಸಿಂಗಲ್ ಚೈನ್ ಮತ್ತು ಸುಜ್ಜಿ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶೆಟ್. ಮತ್ತು ಈಗ 1, 2, 3 ಚೈನ್ ಮತ್ತು ಈ ಥರ ಕ್ರೋಶೆಟ್. ಸೊ ಇದಾದಮೇಲೆ ತುಂಬ ಡಿಸ್ಟರ್ಬಿಂಗ್ ಇದೆ, ದಿವಾಲಿಯಲ್ಲಿ ನಾನು ಇದು ವಿಡಿಯೋ ಮಾಡ್ತೀನಿ. ಸೊ ಇದಾದಮೇಲೆ ನೋಡಿ, ಇನ್ನೊಂದು ಚೈನ್ ಹಾಕೋಣ, ಡಬಲ್ ಕ್ರೋಶೆಟು. ಸೊ ಓಕೆ, ಇಲ್ಲಿ 2/3 ಅಂತ ಕೌಂಟ್ ಮಾಡಿ ಇಲ್ಲಿ ತನಕ ಬರುತ್ತೆ. ಸೊ ಈಗ ನೋಡಿ, ಇದು ಆದಮೇಲೆ 2 ಪಿಕಾಟ್ಸ್ ಆಗಿದೆ. ಸೊ ಒಂದು ಡಬಲ್ ಕ್ರೋಶೆಟ್ಸ್ ಆಗಿದೆ. ಸೊ ಇದಾದಮೇಲೆ ನಾವು ಚೈನ್ ಹಾಕೊಳ್ಳೋಣ. 1, 2, 3, 4, 5, 6, 7, 8, 9, 10, 11, 12, 13, 14 and 15. ನೋಡಿ, 15 ನಾನು ಚೈನ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಈ ಥರ ಸ್ವಲ್ಪ ದಾರಾನ ಎಕ್ಸ್ಟೆಂಡ್ ಮಾಡಿ ಈ ಥರ ಹಿಡ್ಕೊಳ್ಳಿ. ಇಲ್ಲಿ 2 ಆಗಿ ಇಲ್ಲಿ 2 ಆದಮೇಲೆ ಇಲ್ಲಿದೆಯಲ್ಲ, ಸೊ ಇಲ್ಲಿ ತೊಗೊಳ್ಳೋಣ. ನೋಡಿ, ಈ ಥರ ತೊಗೊಂಡು ಒಂದು ಲಾಕ್ ಮಾಡೋಣ. ನೋಡಿ, ಇಲ್ಲಿ 2 ಡಬಲ್ ಕ್ರೋಶೆಟ್ ಆದಮೇಲೆ ಇರೋದಕ್ಕೆ ಇಲ್ಲಿ 2 ಡಬಲ್ ಕ್ರೋಶೆಟ್ಟು, ಮಧ್ಯ ಒಂದು ಬೀಡ್ಸ್ದು ಗ್ಯಾಪ್ ಈ ಥರ ಬರುತ್ತೆ. ಸೊ ಇದು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಈಗ ಏನು ಮಾಡೋಣ ಅಂದರೆ, ನೀವು 15 ಬೇಕಂದರೆ 15 ತೊಗೊಳ್ಳಿ, ಇಲ್ಲಾಂದರೆ 16 ತೊಗೊಳ್ಳಿ. ಸೊ ನಾನು ಟೈಟ್ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಲೂಸ್ ಹಾಕೋಣ ಅಂತ. ಇದು 2 ಗ್ಯಾಪ್ ಇದೆಯಲ್ಲ, ತೊಗೊಂಡು ದಾರನ
ಈ ಥರ ಲಾಕ್ ಮಾಡಿ. ಸೊ ಇಲ್ಲಿ ಲಾಕ್ ಆಗಿದೆ. ಮತ್ತು ಈಗ ಇನ್ನೊಂದು ಲಾಕ್ ಮಾಡೋಣ. ಇದರಲ್ಲಿ ತೊಗೊಂಡು ಈ ಥರ ಲಾಕ್ ಮಾಡಿ ನೋಡ್ಬೋದು. 1 2 3 4 ಆಗಿದೆ, 6th ಒನ್. ಸೊ ಇಲ್ಲಿ ನೋಡ್ಕೊಳ್ಳಿ, ನಿಮಗೆ 6 ಕರೆಕ್ಟಾಗಿ ಬಂದಿದೆ ಅಂದರೆ ನೀವಿಲ್ಲಿ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ತೀವಿ. ಸೊ ನಾನಿಲ್ಲಿ 12 ಆಲ್ಮೋಸ್ಟ್ 12 ಬರುತ್ತೆ, ಅರ್ಧ ಆಗಿದೆ ನೋಡಿ. ಸೊ 12 ಬರುತ್ತೆ, ಅದಕ್ಕೋಸ್ಕರ ಒಂದು ಸ್ಮಾಲ್ ಬೀಡನ್ನ ನಾನು ಇನ್ಸರ್ಟ್ ಮಾಡ್ತಿದ್ದೀನಿ ನೋಡಿ. ಇದು ಡೈರೆಕ್ಟಾಗಿ ಇನ್ಸರ್ಟ್ ಮಾಡ್ಬೋದು ನೋಡಿ. ಇಲ್ಲಿ ಲಾಕ್ ಮಾಡಿ ಮತ್ತು ಇದು ಬೀಡ್ ಹಾಕಿ ಈ ಥರ ಒಂದು ಲಾಕ್ ಮಾಡಿ. ಸಾರಿ, ಈ ಥರ ಲಾಕ್ ಆದಮೇಲೆ ಮತ್ತೆ 1 2 3 4 ಚೈನ್ ಮತ್ತು ಲಾಕ್, ಮತ್ತು ಈ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಪ್ರಾಸೆಸ್. 6 ಟೋಟಲ್ 6 ಬರಬೇಕು ನೋಡಿ. ಇದಾಗಿದೆ. ಸೊ ಇದಾದಮೇಲೆ ನಾವು ಇಲ್ಲಿ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ಒಂದು ಲಾಕ್ ಮಾಡಬೇಕು. ನಂತರ ನಾವು ನೆಕ್ಸ್ಟು ಡಬಲ್ ಕ್ರೋಶೆಟ್ ಹಾಕಿ ಒಂದು ಚೈನ್ ಹಾಕ್ಕೊಂಡು ಸೇಮ್ ಪಿಕಾಟ್ಸ್ ಹಾಕಿ ಈ ಥರ ಪ್ರಾಸೆಸ್ ಕಂಟಿನ್ಯೂ ಮಾಡಬೇಕು. ಗೈಸ್ ನೋಡಿ, ಫೈನಲಾಗಿ ಈ ಥರ ಕಾಣುತ್ತೆ. ನೀವು ಕಾಂಬಿನೇಷನ್ ಚೇಂಜ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಈ ಸ್ಯಾರಿ ಸಿಂಪಲ್ ಆಗಿದೆ ನೋಡ್ಬೋದು. ಸೊ ಸಿಂಪಲ್ ಆಗಿರೋದಕ್ಕೆ ನಾನು ಈ ರೀತಿ ಕುಚ್ಚು ಹಾಕಿದ್ದೀನಿ ನೋಡಿ. ಚೆನ್ನಾಗಿದೆ ಅಲ್ಲ. ನೀವು ಇಲ್ಲಿ ರೌಂಡ್ ಬೀಡ್ಸ್ ಬದಲು ನೀವು ಇಲ್ಲಿ ಬೇರೆ ಬೀಡ್ಸನ್ನ ಯೂಸ್ ಮಾಡ್ಬೋದು, ಪರ್ಲ್ಸು ಅಥವಾ ಇನ್ನೂ ಸ್ಮಾಲ್ ಬೀಡ್ ತೊಗೊಳ್ಬೋದು. ಆವಾಗ ಇದು ನೀವು 15 to 18 ಹಾಕಿರೋದು ನೀವು ಕಮ್ಮಿ ಮಾಡ್ಬೋದು. ಸೊ ಇದು ನಾನು ಇಲ್ಲಿ ಲೀಫ್ ಬೀಡ್ ತೊಗೊಂಡಿದ್ದೀನಿ, ಉದ್ದಕ್ಕೆ ಕಾಣಲಿ, ಚೆನ್ನಾಗಿ ಕಾಣುತ್ತೆ ಅಂತ. ಎಕ್ಸ್ಟೆಂಡ್ ಆಗುತ್ತೆ ಡಿಸೈನು. ಸೊ ಬೇಡ ನಿಮಗೆ ಅನ್ನೋಂಗಿದ್ರೆ ಸಿಂಪಲ್ಲಾಗಿ ನೀವು ಸ್ಮಾಲ್ ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡಿ ಈ ಕುಚ್ಚನ್ನ ಕಂಪ್ಲೀಟ್ ಮಾಡ್ಬೋದು. ಇಲ್ಲಿ ಕುಚ್ಚು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಅಂತ ನಾನು ಫಸ್ಟೇ ಹೇಳಿದ್ದೀನಿ ನೋಡಿ. ಸ್ಕಿಪ್ ಮಾಡಿದ್ರೆ ಈ ರೀತಿ ಕಾಣುತ್ತೆ. ಸೊ ಇದೇನಾದರೂ ಇಷ್ಟ ಆದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಂದಿನ ವೀಡಿಯೋಸ್ ನೋಟಿಫಿಕೇಷನ್ಸ್ ಮೂಲಕ ನಿಮಗೆ ತಲುಪುತ್ತೆ. ಶೇರ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಇಂಟ್ರೆಸ್ಟ್ ಇದ್ದವರಿದ್ದರೆ ಸಬ್ಸ್ಕ್ರೈಬ್ ಆಗೋಕ್ಕೆ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.